ಬೆಂಗಳೂರು ನಗರದಲ್ಲಿ ನೀರಿನ ಬಳಕೆಯನ್ನು ನಿಯಂತ್ರಿಸಲು ಜಲಮಂಡಳಿ ನಲ್ಲಿಗಳಿಗೆ ಏರಿಯೇಟರ್ ಅಳವಡಿಸುವಂತಹ ಬೃಹತ್ ಯೋಜನೆಯನ್ನ ಆರಂಭಿಸಿದೆ. ಮನೆಗಳು, ಹೋಟೆಲ್ಗಳು, ಕೈಗಾರಿಕೆಗಳು, ಅಪಾರ್ಟ್ಮೆಂಟ್ಗಳು ಹಾಗೂ ವಾಣಿಜ್ಯ ಕಟ್ಟಡಗಳ ನಲ್ಲಿಗಳಿಗೆ ಏರಿಯೇಟರ್ ಅನ್ನ ಅಳವಡಿಸಲಾಗ್ತಾ ಇದೆ. ಜುಲೈ 1ರಿಂದ ಆರಂಭವಾದಂತಹ ಕಾರ್ಯದಲ್ಲಿ ಆಗಸ್ಟ್ 10ರವರೆಗೆ 46,504 ಏರಿಯೇಟರ್ಗಳನ್ನು ಅಳವಡಿಸಲಾಗಿದೆ. ಜಲಮಂಡಳಿಯ 11.50 ಲಕ್ಷಕ್ಕೂ ಅಧಿಕ ಸಂಪರ್ಕಗಳ ಪೈಕಿ 9.50 ಲಕ್ಷ ಸಂಪರ್ಕಗಳಿಗೆ ಏರಿಯೇಟರ್ ಅಳವಡಿಸುವಂತಹ ಗುರಿಯನ್ನ ಹೊಂದಲಾಗಿದೆ. ಇದಕ್ಕಾಗಿ 4.87 ಕೋಟಿ ರೂಪಾಯಿಯನ್ನ ಮೀಸಲಿಡಲಾಗಿದೆ. ಈಗಾಗಲೇ ಏರಿಯೇಟರ್ ಅಳವಡಿಸಿರುವಂತಹ ಸಂಪರ್ಕಗಳನ್ನು ಹೊರತುಪಡಿಸಿ ಉಳಿದ ಸಂಪರ್ಕಗಳಿಗೆ ಹಂತ ಹಂತವಾಗಿ ಏರಿಯೇಟರ್ ಅನ್ನ ಅಳವಡಿಸಲಾಗ್ತಾ ಇದೆ. ಸಾಮಾನ್ಯ ನಲ್ಲಿಗಳಲ್ಲಿ ಪ್ರತಿ ನಿಮಿಷಕ್ಕೆ 10ರಿಂದ 15 ಲೀಟರ್ ನೀರು ಹರಿಯುತ್ತದೆ. ಆದರೆ 3 LPM ಏರಿಯೇಟರ್ ಅಳವಡಿಸಿದರೆ ಗರಿಷ್ಠ 3 ಲೀಟರ್ ನೀರು ಮಾತ್ರ ಹರಿಯಲಿದೆ. ನೀರಿನೊಂದಿಗೆ ಗಾಳಿಯನ್ನು ಮಿಶ್ರಣ ಮಾಡುವುದರಿಂದ ನೀರಿನ ರಭಸ ಕಡಿಮೆಯಾಗಲಿದ್ದು ಸುಮಾರು 25% ನೀರು ಉಳಿತಾಯವಾಗಲಿದೆ. ಮುಂದಿನ ದಿನಗಳಲ್ಲಿ ನೀರಿನ ಕೊರತೆ ಎದುರಾಗದಂತೆ ಈ ಕ್ರಮವನ್ನ ಕೈಗೊಳ್ಳಲಾಗಿದೆ. ಸಾರ್ವಜನಿಕರು ನೀರನ್ನ ಮಿತವಾಗಿ ಬಳಸಬೇಕು ಅಂತ ಜಲಮಂಡಳಿ ಮನವಿಯನ್ನ ಮಾಡಿದೆ. ಏರಿಯೇಟರ್ ಅಳವಡಿಕೆ ವೆಚ್ಚವನ್ನು ಗ್ರಾಹಕರ ನೀರಿನ ಬಿಲ್ನಲ್ಲೇ ಸೇರಿಸಲಾಗುತ್ತದೆ ಅಂತ ಜಲಮಂಡಳಿ ಅಧ್ಯಕ್ಷ ಡಾಕ್ಟರ್ ಎನ್ ಮಂಜುಳಾ ತಿಳಿಸಿದ್ದಾರೆ.